ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ. 2024 ಈ ಒಂದು ವರ್ಷದ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ ಒಂದು ರಿಲೀಸ್ ಮಾಡುವಂತಹ ತಾವೇನಾದ್ರೂ ಮೊದಲನೇ ಒಂದು ನೋಟಿಫಿಕೇಶನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಕಾಯ್ತಾ ಇದ್ರೆ, ಅಂದ್ರೆ ಸುಮಾರು 40,000ಕ್ಕಿಂತ ಹೆಚ್ಚು ಒಂದು BPM ಮತ್ತು ABPM ನ ಒಂದು ಪೋಸ್ಟ್ ಮೇಲೆ ಈ ಒಂದು ನೋಟಿಫಿಕೇಶನ್ ಅತಿ ಬೇಗವಾಗಿ ಅಂದ್ರೆ ನಾಳೆ ತಿಂಗಳು ಕೇವಲ ಒಂದು 10-15 ದಿನದ ನಂತರ ಈ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಒಂದು ಪೋಸ್ಟ್ ಅಲ್ಲಿ ಈ ಬಾರಿ ತಾವು ಒಂದು ಪೋಸ್ಟ್ ಅನ್ನ ಪಡಿಲೇಬೇಕು ಎಂತಹ ಒಂದು ಕಾತುರದಿಂದ ಕಾಯ್ತಾ ಇದ್ರೆ ಖಂಡಿತವಾಗಿ ತಾವು ಈ ಒಂದು ವಿಡಿಯೋನ ತಾವು ನೋಡಲೇಬೇಕು. ಏನಕ್ಕಂದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು 100% ಸೆಲೆಕ್ಷನ್ ಆಗಬೇಕು ಅಂದ್ರೆ ಮೊದಲನೇದಾಗಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ತಾವೇನಾದ್ರೂ ಡಾಕ್ಯುಮೆಂಟ್ಸ್ ನ ಒಂದು ಸಂದರ್ಭದಲ್ಲಿ ಸರಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಪೋಸ್ ಇಟ್ಕೊಳ್ಳಿ, ಒಂದು 7-8 ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಓಕೆನಾ, ಆ ಒಂದು 7-8 ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಹ ತಾವು ಮಿಸ್ ಅನ್ನ ಮಾಡಿದ್ರೆ ತಮ್ಮದು ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಸೆಲೆಕ್ಷನ್ ಆದ್ರೂ ಕೂಡ ತಮಗೆ ಮುಲಾಜಿಲ್ದಿರ ರಿಜೆಕ್ಟ್ ಅನ್ನ ಮಾಡ್ತಾರೆ. ಪ್ರತಿಯೊಂದು ವರ್ಷ ನಾನು ನೋಡ್ತಾ ಇದ್ದೀನಿ ಮತ್ತು ಕೇಳ್ಪಡ್ತಾ ಇದ್ದೀನಿ, ಅದೇನಂದ್ರೆ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಷನ್ ಆದ್ರೂ ಕೂಡ ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನೇಮ್ ಬಂದ್ರು ಕೂಡ ಅವರಿಗೆ ಒಂದು ಏನೋ ಒಂದು ಜಾಯ್ನಿಂಗ್ ಲೆಟರ್ ಬಂದಿರೋದಿಲ್ಲ, ಅಂದ್ರೆ ರಿಜೆಕ್ಟ್ ಅನ್ನ ಮಾಡಿರ್ತಾರೆ. ಕಾರಣ ಏನಂದ್ರೆ ಅವರ ಬಳಿ ಸರಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಇರೋದಿಲ್ಲ. ತಾವು ಈ ಬಾರಿ ಸಕ್ಸಸ್ಫುಲ್ ಆಗಿ ಒಂದು ಪೋಸ್ಟ್ ಅನ್ನ ಪಡಿಲೇಬೇಕು ಅಂದ್ಕೊಂಡಿದ್ರೆ ಬನ್ನಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಈಗಿನಿಂದಲೇ ತಾವು ತಯಾರನ್ನ ಮಾಡ್ಕೊಳ್ಳಿ. ಆಫ್ಟರ್ ಪ್ರೋಸೆಸ್ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಾಗುತ್ತೆ, ಜಾಯ್ನಿಂಗ್ ಪ್ರೋಸೆಸ್ ಏನು ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ತಾವು ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬೇಕಾಗಿರುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ತಯಾರನ್ನ ಮಾಡ್ಕೊಳ್ಳಕ್ಕೆ ಓಕೆನಾ. ಒಂದೊಂದಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಹೇಳ್ತಾ ಇದೀನಿ, ಸಾಧ್ಯವಾದಷ್ಟು ಒಂದು ಕಡೆ ತಾವು ಬರ್ಕೊಳ್ಳಿ ಓಕೆನಾ, ಇಲ್ಲಾಂದ್ರೆ ಒಂದು ನೋಟ್ ಅನ್ನ ಮಾಡ್ಕೊಳ್ಳಿ. ಇದರ ಮುಂಚೆ ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ಕರ್ನಾಟಕದಂತಹ ಪ್ರತಿಯೊಂದು ಜಾಬ್ ಗಳ ಒಂದು ಅಪ್ಡೇಟ್ಗೋಸ್ಕರ ತಾವು ಫಟಾಫಟ್ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್. ಗೈಸ್, ಇಲ್ಲಿ ನೋಡಬಹುದು ತಾವು ಮೊದಲನೇದಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಮಾತಾಡೋ ಮುಂಚೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ 1, ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ಎನ್ನುವಂತಹ ಒಂದು ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಓಕೆ, ಒಂದು ಮೊದಲನೇ ಒಂದು ಫಸ್ಟ್ DV ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಆಫ್ಟರ್ ಫಸ್ಟ್ DV ಆದ ನಂತರ ಸೆಕೆಂಡ್ DV ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಪ್ರತಿಯೊಂದು ಫಸ್ಟ್ DV ಸೆಕೆಂಡ್ DV ನಲ್ಲಿ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಇಲ್ಲಿ ಒಂದು ಫಸ್ಟ್ DV ನ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇಲ್ಲಿ ಒಂದು 10th ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ, ಅಥವಾ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಆಬ್ವಿಯಸ್ಲಿ ತಾವು SLC ಆ ಒಂದು ಆಧಾರದ ಮೇಲೆ ತಾವು ಅಪ್ಲೈ ಅನ್ನ ಮಾಡಿದಿರಾ, SLC ಆ ಒಂದು ಪರ್ಸೆಂಟೇಜ್ ಅನ್ನ ಇಟ್ಕೊಂಡು ತಾವು ಅಪ್ಲೈ ಅನ್ನ ಮಾಡಿದಿರಾ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು. ಸೆಕೆಂಡ್, ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನೋಡಿ, ಕ್ಯಾಟಗರಿ ವೈಸ್ ತಾವೇನಾದ್ರೂ EWS ನ ಒಂದು ಕ್ಯಾಟಗರಿಗೆ ಸೇರ್ತಿದ್ರೆ 1 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್. ತಾವೇನಾದ್ರೂ OBC ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ. SC/ST ನ ಒಂದು ಕ್ಯಾಟಗರಿ ಸೇರಿದ್ರೆ ಪರ್ಮನೆಂಟ್ ಓಕೆನಾ, ಇದಕ್ಕೆ ಯಾವುದೇ ರೀತಿಯಂತಹ ಒಂದು ವ್ಯಾಲಿಡಿಟಿ ಇರಲ್ಲ. ಓಕೆ, ಸಬ್ಮಿಟ್ ಮಾಡೋ ಮುಂಚೆ ಪ್ರತಿಯೊಂದು ಸರ್ಟಿಫಿಕೇಟ್ ಅಥವಾ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ವ್ಯಾಲಿಡಿಟಿ ಅಥವಾ ಒಂದು ಎಕ್ಸ್ಪೈರಿ ಡೇಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈಗಿನಿಂದಲೇ ತಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದ್ರೆ ರಿನ್ಯೂವಲ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ನಂತರ ಮೂರನೇದಾಗಿ ತಾವು ಇಲ್ಲಿ ನೋಡಬಹುದು PWD ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು. ಅಂದ್ರೆ ಏನಂದ್ರೆ ಸಪೋಸ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಅಂದ್ರೆ ಒಂದು ಅಂಗವಿಕಲತೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಮ್ಮ ಬಳಿ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿ. ನಂತರ ಜೆಂಡರ್ ಸರ್ಟಿಫಿಕೇಟ್, ತಾವೇನಾದ್ರೂ ಜೆಂಡರ್ ಅನ್ನ ಚೇಂಜ್ ಅನ್ನ ಮಾಡ್ಕೊಂಡಿದ್ರು ಕೂಡ ಇದಕ್ಕೆ ಒಂದು ಜೆಂಡರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ನಂತರ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಗೆ ಒಂದು ಫಾರ್ಮೆಟ್ ಇರುತ್ತೆ ಓಕೆನಾ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆ ಒಂದು ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ಫಾರ್ಮೆಟ್ ಅನ್ನ ಶೇರ್ ಅನ್ನ ಮಾಡಿರ್ತೀನಿ. ನಿಮ್ಮ ಒಂದು ಅಕ್ಕಪಕ್ಕದ ಯಾವುದಾದ್ರೂ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ ಇದ್ರೆ ಅಲ್ಲಿ ತಾವು ವಿಸಿಟ್ ಅನ್ನ ಮಾಡಿ ಈ ಒಂದು ಫಾರ್ಮೆಟ್ ಅನ್ನ ಫಿಲ್ ಅನ್ನ ಮಾಡ್ಕೊಂಡು ಅಲ್ಲಿ ಡಾಕ್ಟರ್ ಏನಿರ್ತಾರೆ ಗವರ್ನಮೆಂಟ್ ನ ಒಂದು ಹಾಸ್ಪಿಟಲ್ ಅಲ್ಲಿ ಅವರ ಬಳಿ ತಾವು ಸಿಗ್ನೇಚರ್ ಅನ್ನ ಹಾಕಬೇಕಾಗಿರುತ್ತೆ. ನಂತರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇದು ಯಾವ ಒಂದು ಸಂದರ್ಭದಲ್ಲಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಈ ಒಂದು ಬರ್ತ್ ಸರ್ಟಿಫಿಕೇಟ್
ಸರ್ಟಿಫಿಕೇಟ್ ಕಂಪಲ್ಸರಿ ಪ್ರತಿಯೊಬ್ಬರು ಸಬ್ಮಿಟ್ ಅನ್ನ ಮಾಡಬೇಕಂದ್ರೆ ಏನು ಇಲ್ಲ, ತಮ್ಮ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಆಬ್ವಿಯಸ್ಲಿ ಪ್ರತಿಯೊಬ್ಬರ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಅನ್ನ ಮಾಡಿರ್ತಾರೆ. ಸಪೋಸ್ ಡೇಟ್ ಆಫ್ ಬರ್ತ್ ಮೆನ್ಷನ್ ಅನ್ನ ಮಾಡಿಲ್ಲ ಅಂದ್ರೆ ಬೈ ಚಾನ್ಸ್ ಏನಾದ್ರೂ ಒಂದು ಮಿಸ್ಟೇಕ್ ಇದ್ರೆ ಆ ಒಂದು ಡೇಟ್ ಆಫ್ ಬರ್ತ್ ನಲ್ಲಿ ತಾವು ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಇಷ್ಟು ಸುಮಾರು 7 ರಿಂದ 8 ಒಂದು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಸ್ಟೂಡೆಂಟ್ಗಳಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಬ್ರದರ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾ? ಖಂಡಿತವಾಗಿ ಯಾವುದೇ ರೀತಿಯಾದಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕೇಳಿಲ್ಲ. ಓಕೆನಾ, ಇದರ ಒಂದು ಯಾವುದಾದ್ರೂ ಅಪ್ಡೇಟ್ ಬಂದ್ರೆ ದಯವಿಟ್ಟು ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಸದ್ಯಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳಿಲ್ಲ. ನಂತರ ಡಾಮಿಸೈಲ್ ಸರ್ಟಿಫಿಕೇಟ್ ಅಥವಾ ಒಂದು ನಿವಾಸ ಪ್ರಮಾಣ ಪತ್ರ ಅಂತ ನಾವೇನ್ ಕರಿತೀವಿ, ಇದು ಸಬ್ಮಿಟ್ ಅನ್ನ ಮಾಡ್ಬೇಕಾ? ಈ ಒಂದು ಸರ್ಟಿಫಿಕೇಟ್ ಕೂಡ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ಬೇಕಂಗಿಲ್ಲ. ಇನ್ನೊಂದು ಪಾಯಿಂಟ್ ಅನ್ನ ಹೇಳೋದನ್ನ ಮರ್ತ್ಬಿಟ್ಟೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತಹ ತಾವು ಈ ಬಾರಿ ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಸಪೋಸ್ ತಾವು ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತೀರಾ, ಕರ್ನಾಟಕದಲ್ಲೇ ತಾವು ಅಪ್ಲೈ ಅನ್ನ ಮಾಡಿದ್ದು, ಕರ್ನಾಟಕದಲ್ಲೇ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರೆ ಈ ಒಂದು ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು. ಸಪೋಸ್ ತಾವು ಕರ್ನಾಟಕದಲ್ಲಿ ಇದ್ದು ಬೇರೆ ಒಂದು ಸ್ಟೇಟ್ ನಲ್ಲಿ ತಾವು ಏನಾದರೂ ಅಪ್ಲೈ ಅನ್ನ ಮಾಡಿದ್ದು, ಫೈನಲ್ ಆಗಿ ಆ ಬೇರೆ ಸ್ಟೇಟ್ ನಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿದ್ರೆ ತಾವು ಸೆಂಟ್ರಲ್ದು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ, ಕ್ಲಿಯರ್ ಆಗಿ ತಾವು ನೋಡಿ. ಓಕೆ, ಇಷ್ಟು ಒಂದು ಡೀಟೇಲ್ಸ್ ಆದ್ರೆ ಇದು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಓಕೆ, ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ 2 ಫೋಟೋ ಕಾಪೀಸ್ ಅನ್ನ ಮಾಡ್ಕೋಬೇಕಾಗಿರುತ್ತೆ, ಸೆಲ್ಫ್ ಅಟೆಸ್ಟೇಷನ್ಸ್ ಅನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಕೆಳಗಡೆ ತಮ್ಮ ಒಂದು ಸಿಗ್ನೇಚರ್ ಅನ್ನೋದು ತಾವು ಹಾಕಬೇಕಾಗಿರುತ್ತೆ. ಓಕೆ, ನಂತರ ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಏನ್ ಬ್ರದರ್ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅಂತೀರಾ? ಜಸ್ಟ್ ತಾವು ಟೆಲಿಗ್ರಾಮ್ ಗ್ರೂಪ್ ನ ತಾವು ಏನೋ ಒಂದು ಜಾಯಿನ್ ಆಗಿ, ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂದ್ರೆ ಅಲ್ಲಿ 4 ಅಂಡರ್ಟೇಕಿಂಗ್ ಫಾರ್ಮ್ ನಾನು ಇಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಅಲ್ಲಿ ಪ್ರತಿಯೊಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಇಲ್ಲಿ ಫಿಲ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಮೊದಲನೇ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅಲ್ಲಿ ಏನ್ ಕೇಳಿರ್ತಾರೆ, ನಿಮಗೆ ಮೊಬೈಲ್ ಯೂಸ್ ಮಾಡಕ್ಕೆ ಬರುತ್ತಾ, ನಿಮಗೆ ಸೈಕಲ್ ಬರುತ್ತಾ, ಈ ರೀತಿಯಾಗಿರುವಂತಹ ಕೆಲವೊಂದು ಕಂಡೀಷನ್ಸ್ ಅನ್ನ ತಾವು ಅಕ್ಸೆಪ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಆ ಒಂದು ಫಾರ್ಮ್ಸ್ ಅನ್ನ ತಾವು ಫಿಲ್ ಮಾಡಿ ತಾವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋದಂತ ಟೈಮ್ ನಲ್ಲಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಅದರ್ವೈಸ್ ಇನ್ನೊಂದೇನಂದ್ರೆ ತಾವೇನಾದ್ರೂ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಪೋಸ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ಮರ್ತಿರ್ತೀರಾ, ಅವ್ರು ಹೇಳ್ತಾರೆ ಸೆಕೆಂಡ್ ಡ್ಯೂನ ಒಂದು ಟೈಮ್ ನಲ್ಲಿ ತಾವು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಆ ಅಂತಹ ಒಂದು ಮಿಸ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇವೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಐ ಹೋಪ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಕ್ಲಿಯರ್ ಆಗಿ ಕಟ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಅತಿ ಬೇಗವಾಗಿ ಬಹಳ ಬೇಗವಾಗಿ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಆ ಒಂದು ರೀಸನ್ ಇಂದ ನಾನು ಬಹಳ ಬೇಗ ಇದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಆಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ನನ್ನ ಬಳಿ ಈ ಡಾಕ್ಯುಮೆಂಟ್ಸ್ ಇಲ್ಲ, ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಒಂದು ಸಫರ್ ಆಗೋ ಬದಲು ಈಗಿನಿಂದಲೇ ತಾವು ರೆಡಿಯಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಕ್ಕೆ. ಓಕೆನಾ, ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ಹೇಳ್ತಿದ್ದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಓಕೆ, ಯಾವುದೇ ಒಂದು ಡೌಟ್ಸ್ ಅನ್ನ ತಾವು ಮೈಂಡ್ ಅಲ್ಲಿ ಇಟ್ಕೋಬೇಡಿ, ಫ್ರೀ ಆಗಿ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಇಲ್ಲ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಾವು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡಿ, ಇನ್ಸ್ಟಾ ಐಡಿಯಾ ಇರುತ್ತೆ, ಇನ್ಸ್ಟಾ ಐಡಿ ನಲ್ಲಿ ಕೂಡ ತಾವು ಏನೋ ಒಂದು ಫಾಲೋ ಅನ್ನ ಮಾಡ್ಕೊಂಡು ಅಲ್ಲಿ ಕೂಡ ತಾವು ನಿಮ್ಮ ಒಂದು ಡೌಟ್ ಅನ್ನ ಶೇರ್ ಅನ್ನ ಮಾಡ್ಕೊಳ್ಳಿ. ನಾನು ಖಂಡಿತವಾಗಿ 100% ನಿಮ್ಮ ಒಂದು ಡೌಟ್ ಅನ್ನ ತಾವು ಕ್ಲಾರಿಫಿಕೇಶನ್ ನ ಖಂಡಿತವಾಗಿ ಕೊಡ್ತೀನಿ. ಇನ್ನೊಂದು ಕೊನೆಯದಾಗಿ ಹೇಳ್ತಾ ಇದೀನಿ, ಪ್ಲೀಸ್ ಯಾರೆಲ್ಲ ಈ ಒಂದು ವೇಕೆನ್ಸಿಗಳಿಗೆ ವೈಟ್ ಮಾಡ್ತಿದ್ದೀರಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ಚಾನಲ್ ಏನಿದೆ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಅದರ ಒಂದು ಬದಲು ನೋಟಿಫಿಕೇಶನ್ ನ ಆನ್ ಅನ್ನ ಮಾಡ್ಕೊಳ್ಳಿ, ಆಲ್ ಅಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಈಗಿನಿಂದ ಬರುವಂತಹ ಒಂದು ಪ್ರತಿಯೊಂದು ಅಪ್ಡೇಟ್ಗಳು ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಒಂದು ಅಪ್ಡೇಟ್ ಕೂಡ ತಾವು ಇಲ್ಲಿ ಮಿಸ್ ಅನ್ನ ಮಾಡ್ಕೊಂಡಿದ್ದೀರಾ, ತಾವು ಪಡಿತಾ ಇರಬೇಕು. ಓಕೆನಾ, ಸೊ ಮುಂದಿನ ಮತ್ತೊಂದು ಒಂದು ಬಂಪರ್ ಆಗಿರುವಂತಹ ಭರ್ಜರಿ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.